ದರ್ಶನ್ಗೆ ಮಾಫಿ ಸಾಕ್ಷ್ಯ ಉರುಳು ಸುತ್ತಕೊಳ್ಳುತ್ತಾ? ಪ್ರದೋಷ್ ಹೇಳಿಕೆಯನ್ನ ಕೋರ್ಟ್ ಪುರಸ್ಕರಿಸುತ್ತಾ ತಿರಸ್ಕಾರ ಮಾಡುತ್ತಾ? ಈ ಕುತೂಹಲ ಇದ್ದೇ ಇದೆ. ಇವತ್ತು 59ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಪ್ರದೋಷ್ ಹಾಕೊಂಡಿದ್ದು, ಇನ್ನೂ ಇಬ್ರು ಕ್ಯೂನಲ್ಲಿದ್ದಾರೆ. ನಾವು ಮಾಫಿ ಸಾಕ್ಷಿಗಳಾಗ್ತೀವಿ, ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ವಿನಯ್ ಮತ್ತೆ ರವಿಶಂಕರ್ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತಾ ಅದು ಸೆಕೆಂಡ್ರಿ. ಈಗ ಆಲ್ರೆಡಿ ಪ್ರದೋಷ್ಗೊಂದು ಅವಕಾಶ ಸಿಕ್ಕಿದೆ ಮಾಫಿ ಸಾಕ್ಷಿಯಾಗಿ ಸತ್ಯವನ್ನ ನುಡಿಯೋದಕ್ಕೆ, ಈ ಗ್ಯಾಂಗ್ನ ಪಾತ್ರವನ್ನ ತಿಳಿಸೋದಕ್ಕೆ. ಪ್ರದೋಷ್ ಅರ್ಜಿ ಸಂಬಂಧ ವಿಚಾರಣೆ ಹಿಂದೆ ಕೋರ್ಟ್ ಮಾಡಿತ್ತು. ಮಾಫಿ ಸಾಕ್ಷಿ ಕುರಿತಂತೆ ವಾದ ಮಂಡಿಸಿ ಪ್ರದೋಷ್ ಸಾಕ್ಷಿಗೆ ಎಸ್ಪಿಪಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪ್ರದೋಷ್ ಅರ್ಜಿಯನ್ನ ಪರಿಗಣಿಸಿದ್ರೆ ದರ್ಶನ್ಗೆ ಟೆನ್ಷನ್ ಫಿಕ್ಸ್. ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದಾರೆ. ಮುಂದೆ ಆತ ನಿಜ ಹೇಳಿದ್ರೆ ಅದನ್ನು ಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಈ ಕಾನೂನು ಉರುಳು ಮತ್ತಷ್ಟು ಬಿಗಿ ಆಗೋದಂತೂ ಫಿಕ್ಸ್. ಆತಂಕದಲ್ಲೇ ಈಗ ದರ್ಶನ್ ಕೂಡ ಇದ್ದಾರೆ, ಮತ್ತೆ ಪವಿತ್ರ ಗೌಡ ಕೂಡ ಇದ್ದಾರೆ. ಅವತ್ತು ಏನಾಯ್ತು, ದರ್ಶನ್ ಫಸ್ಟ್ ಆಫ್ ಆಲ್ ಹೆಂಗ್ ಪರಿಚಯ ಆತನಿಗೆ, ಅವತ್ತು ಪರ್ಟಿಕ್ಯುಲರ್ ಆಗಿ ಏನಾಯ್ತು, ದರ್ಶನ್ ಮತ್ತೆ ಏನ್ ಬೆದರಿಕೆ ಆತನಿಗೆ ಹಾಕಿದ್ರು, ಎಲ್ಲದ್ರ ಬಗ್ಗೆನೂ ಕೂಡ ಆತ ಅರ್ಜಿಯಲ್ಲೇ ಆಲ್ರೆಡಿ ಉಲ್ಲೇಖ ಮಾಡಿಬಿಟ್ಟಿದ್ದಾನೆ. ಈಗ ಜಡ್ಜ್ ಮುಂದೆ ಮಾಫಿ ಸಾಕ್ಷಿಯಾಗಿ ಆತ ಇನ್ನಷ್ಟು ಸತ್ಯವನ್ನ ಏನ್ ಹೇಳ್ತಾನೆ ಅದು ಈ ಕೇಸ್ಗೆ ಟ್ವಿಸ್ಟ್ ಅಂತೂ ಕೊಟ್ಟೆ ಕೊಡುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್. ಮಾಫಿ ಸಾಕ್ಷಿ ಆಗಿರುವಂತ ಪ್ರದೋಷ್ನ ಅರ್ಜಿ 11 ಪುಟಗಳ ಅರ್ಜಿ. ಅದರಲ್ಲಿ ದರ್ಶನ್ನ ಒಂದು ಕೃತ್ಯವನ್ನ ಯಾವ ರೀತಿ ಬಿಚ್ಚಿಟ್ಟಿದ್ದಾರೆ ಪ್ರದೋಷ್? ಶರ್ಮಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿತ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಆಗೋದಕ್ಕೆ ಈಗಾಗಲೇ ಒಪ್ಪಿಗೆಯನ್ನ ಸೂಚನೆ ನೀಡಲಾಗಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಒಪ್ಪಿದೆ. ಆದ್ರೆ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ದರ್ಶನ್ಗೆ ಕಂಟಕ ಆಗುತ್ತೆ ಅನ್ನೋದಂತ ನೋಡೋದಾದ್ರೆ, ಅಂದ್ರೆ ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಎಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಆ ಒಂದು ಘಟನಾ ಸ್ಥಳದಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಲ್ಲಿ ಪ್ರೂವ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಹೊರಟಿತ್ತು. ಈಗ ಆರೋಪಿತ ಪ್ರದೋಷ್ ಆ ಒಂದು ಸ್ಥಳದಲ್ಲಿ ಇದ್ದಂತ ಆರೋಪಿತನೇ, ಈತ ಅಲ್ಲಿ ನಡೆದಿದ್ದಂತ ಸತ್ಯವನ್ನ ಎಲ್ಲವನ್ನೂ ಕೂಡ ನಾನು ಕೋರ್ಟ್ ಮುಂದೆ ಹೇಳೋದಕ್ಕೆ ತಯಾರಿದ್ದೇನೆ ಅಂತೇಳಿ ತಾನು ಮಾಫಿ ಸಾಕ್ಷಿ ಆಗೋದಕ್ಕೆ ಈಗ ಬಂದಿದ್ದಾನೆ. 11 ಪುಟಗಳ ಒಂದು ಅರ್ಜಿಯಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಅಂದ್ರೆ ಆ ಒಂದು ಘಟನಾ ಸ್ಥಳದಲ್ಲಿ ಏನ್ ನಡೆದಿತ್ತು, ಪ್ರಮುಖವಾಗಿ ಆ ಒಂದು ಜೂನ್ 8ರಂದು 2024 ಜೂನ್ 8ನೇ ತಾರೀಕು ಸಂಜೆ 4:30ರಿಂದ 5:30ವರೆಗೆ ಏನೆಲ್ಲ ನಡೆದಿತ್ತಲ್ಲ, ಈ ಒಂದು ವಿಚಾರಗಳನ್ನ ಪ್ರಮುಖವಾಗಿ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪ್ರದೋಷ್ ಮಾಡಿದ್ದಾನೆ. ಅಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ನಂದೀಶ್, ಜಗದೀಶ್, ಈ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ, ಅಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಆ ಕ್ರೈಮ್ ಸೀನ್ ಹೇಗಿತ್ತು, ಆ ಒಂದು ಕ್ರೂರತೆ ಹೇಗಿತ್ತು ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ದಾನೆ. ಅಂದ್ರೆ ದರ್ಶನ್ ಎಷ್ಟೊತ್ತಿಗೆ ಆ ಒಂದು ಶೆಡ್ಗೆ ಬಂದ್ರು, ಮತ್ತೆ ಏನ್ ಮಾಡಿದ್ರು, ಮತ್ತೆ ಅಲ್ಲಿ ಹಲ್ಲೆ ಮಾಡಿದ್ರು, ಅಂದ್ರೆ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದಂತೆ ದರ್ಶನ್ ಮತ್ತೆ ಪವಿತ್ರ ಗೌಡನ್ನ ಇದೇ ಪ್ರದೋಷ್ ಅಲ್ಲಿ ಶೆಡ್ಗೆ ಕರೆದುಕೊಂಡು ಬರೋದಾಗಿರ್ಬೋದು, ಮತ್ತೆ ಬಂದಾದ್ಮೇಲೆ ದರ್ಶನ್ ಮತ್ತೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾರೆ, ಮತ್ತೆ ಯಾವ ರೀತಿಯಾಗಿ ಆತನಿಗೆ ಟಾರ್ಚರ್ ಕೊಡಲಾಗುತ್ತೆ. ಪ್ರಮುಖವಾಗಿ ಇಲ್ಲಿ ದರ್ಶನ್ ಆತನ ಎದೆ ಮೇಲೆ ನಿಂತು ತುಳಿಯೋದಾಗಿರ್ಬೋದು, ಮತ್ತೆ ಆತನ ಮರ್ಮಾಂಗಕ್ಕೆ ಅಂದ್ರೆ ಖಾಸಗಿ ಭಾಗಗಳಿಗೆ ಒದೆಯೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಹೇಳಿಕೆಯಲ್ಲಿ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಮೆನ್ಷನ್ ಆಗಿತ್ತು. ಈಗ ಅದೇ ವಿಚಾರಗಳನ್ನ ಮತ್ತೆ ಇಲ್ಲಿ ಮಾಫಿ ಸಾಕ್ಷಿಯಲ್ಲೂ ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅಂದ್ರೆ ಈ ಅರ್ಜಿಯಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆಯಲ್ಲ, ಇವೆಲ್ಲ ವಿಚಾರಗಳು ಕೂಡ ತನಿಖೆ ವೇಳೆ ಪ್ರಸ್ತಾಪ ಆಗಿತ್ತು, ತನಿಖೆ ವೇಳೆ ಪತ್ತೆಯಾಗಿತ್ತು. ಅವೆಲ್ಲವೂ ಕೂಡ ಈಗ ಈ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಹೇಳಕ್ಕೆ ಬಂದಿದ್ದೇನಲ್ಲ, ಈತನು ಕೂಡ ಅವೆಲ್ಲವನ್ನು ಕೂಡ ನಾನು ನೋಡಿದ್ದೇನೆ, ಅವೆಲ್ಲವನ್ನು ಕೂಡ ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರವನ್ನು ಎಲ್ಲವನ್ನೂ ಕೂಡ ನಾನು ಬಾಯ್ ಬಿಡ್ತೇನೆ, ಎಲ್ಲವನ್ನೂ ಕೂಡ ಸತ್ಯವನ್ನು ಒಪ್ಕೊಳ್ತೇನೆ, ಮತ್ತೆ ಅವತ್ತೇನು ನಡೀತು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಂತ ಈಗ ಸದ್ಯ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾನೆ. ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮೂಲಕ ಕೋರ್ಟ್ ಕೂಡ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಇದೇ ಅಂಶಗಳನ್ನ ಪೊಲೀಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆರೋಪಿಗಳು ಯಾವ ರೀತಿ ಹಲ್ಲೆ ಮಾಡಿದ್ರು, ಯಾರ್ಯಾರ ಪಾತ್ರ ಏನಿದೆ, ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದ್ರು, ಮತ್ತೆ ಆತನ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಲ್ಲವನ್ನೂ ಕೂಡ ಅಲ್ಲಿ ಒಂದು ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಇದೇ ಪ್ರದೋಷ್ ಬಗ್ಗೆ ಕೂಡ ಒಂದಷ್ಟು ಅಂಶ ಉಲ್ಲೇಖ ಆಗಿತ್ತು. ಅಂದ್ರೆ ರೇಣುಕಾಸ್ವಾಮಿಗೆ ಹೊಡಿಬೇಡ್ದು ಅಂತೇಳಿ ಅಲ್ಲಿ ಒಂದಷ್ಟು ಆತನನ್ನ ತಡೆಯುವಂತ ಪ್ರಯತ್ನ ನಾನು ಮಾಡಿದ್ದೆ ಅನ್ನುವಂಥದ್ದು ಈಗಾಗಲೇ ಪ್ರದೋಷ್ ಹೇಳಿಕೆ ನೀಡಿದ್ರು, ಅಂದ್ರೆ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ರು. ಅದನ್ನೇ ಈಗ ಕೂಡ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಪಾಠ. ಆದ್ರೆ ಇಲ್ಲಿ ಹೊಸ ವಿಚಾರ
ಏನಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಎಲ್ಲಾ ಒಂದು ಕಾನ್ಸ್ಪಿರೆನ್ಸಿಯಲ್ಲಿ ಪ್ರದೋಷ್ ಭಾಗಿಯಾಗೋದಕ್ಕೆ ಕಾರಣ ಆಗಿದ್ದು ದರ್ಶನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಒಂದು ದಿನದಲ್ಲಿ ಅಂದ್ರೆ ಜೂನ್ 8ನೇ ತಾರೀಕು ಯಾವಾಗ ಪ್ರದೋಷ್ ಅಲ್ಲಿ ಹೋಗಿರ್ತಾನೋ ಅದಾದ್ಮೇಲೆ ಇಲ್ಲಿ ನಂತರ ನಡೀತಿರುವಂತಹ ಒಂದಷ್ಟು ವಿಚಾರಗಳು ಅಂದ್ರೆ ಸಾಕ್ಷ್ಯನಾಶ ಆಗಿರ್ಬೋದು ಮತ್ತೆ ಬೇರೆ ಎಲ್ಲ ವಿಚಾರಗಳೇನಿದೆ ಆರೋಪಿಗಳನ್ನ ಸರೆಂಡರ್ ಮಾಡಿಸೋದಾಗಿರ್ಬೋದು ಮತ್ತೆ ಬಾಡಿಯನ್ನ ಡಿಸ್ಪೋಸಲ್ ಮಾಡೋದಾಗಿರ್ಬೋದು ಇದೆಲ್ಲದಕ್ಕೂ ಪ್ರದೋಷ್ ಇಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ದಾನೆ. ದರ್ಶನ್ ಅವತ್ತು ಗನ್ ಹಿಡಿದುಕೊಂಡು ತಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಬೆದರಿಸಿದ್ರು. ಯಾಕಂದ್ರೆ 20 ವರ್ಷಗಳ ಕಾಲ ಅದಕ್ಕೂ ಅಧಿಕ ಕಾಲ ಒಂದು ಸ್ನೇಹ ಬಾಂಧವ್ಯ ಪ್ರದೋಷ್ ಮತ್ತೆ ದರ್ಶನ್ ಅವರ ಮಧ್ಯೆ ಇರುತ್ತೆ. ಜೊತೆಗೆ ದೊಡ್ಡ ಸ್ಟಾರ್ ಈ ರೀತಿಯಾಗಿ ನನ್ನ ಆತ್ಮೀಯರಾದಂತಹ ದರ್ಶನ್ ಒಬ್ಬ ದೊಡ್ಡ ಸ್ಟಾರ್ ನನ್ನ ಬಳಿ ಈ ರೀತಿಯಾಗಿ ಕೇಳ್ಕೊಳ್ತಿದ್ದಾರೆ ಅಂದ್ರೆ ನಾನು ಅದನ್ನ ಮಾಡ್ತೇನೆ ಅಂತೇಳಿ ಆ ಒಂದು ಮನಸ್ಥಿತಿಯಲ್ಲಿ ಆತ ಅವತ್ತು ಮಾಡಿದ್ದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಈಗಾಗಲೇ ಆತ ತಾನೇನ್ ತಪ್ಪು ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಈಗಾಗಲೇ ಆತನಿಗೆ ಗೊತ್ತಾಗಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ದರ್ಶನ್ ಈಗ ಅವರ ವರ್ತನೆ ಇದೇ ಪ್ರದೋಷ್ ಜೊತೆ ಯಾವ ರೀತಿಯಾಗಿತ್ತು ಅನ್ನುವಂಥ ಒಂದು ಮನಸ್ತಾಪ ಈಗ ಇಲ್ಲಿವರೆಗೂ ಬಂದಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸದ್ಯಕ್ಕೆ ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಅದಾಗಿಯೂ ಕೂಡ ಕೋರ್ಟ್ ಹೇಳಿಕೆ ದಾಖಲಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇನ್ನೂ ಸ್ಫೋಟಕ ವಿಚಾರಗಳನ್ನ ಪ್ರದೋಷ್ ಬಿಚ್ಚಿಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಕೆಲವೇ ಹೊತ್ತಲ್ಲಿ ವಿಚಾರಣೆ ನಡೆಯುತ್ತೆ 59ನೇ CCH ಕೋರ್ಟ್ ನಲ್ಲಿ. ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತು ಕೂಡ ಆರೋಪಿಗಳ ಪರ ವಕೀಲರು ಕೂಡ ಒಂದಷ್ಟು ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಪ್ರದೋಷ್ನ ಹೇಳಿಕೆ ಆಗಿರ್ಬೋದು ಅರ್ಜಿಯಲ್ಲಿರುವಂತಹ ಅಂಶಗಳು ಮತ್ತೆ ಏನು ಹೇಳಿಕೆ ನೀಡ್ತಾರೆ ಅದೆಲ್ಲವೂ ಕೂಡ ಪ್ರಾಮುಖ್ಯತೆ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಇದೆಲ್ಲವೂ ಕೂಡ ದರ್ಶನ್ಗೆ ಮುಳುವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ವಿಚಾರವನ್ನ ತಮ್ಮ ವಕೀಲರ ಮೂಲಕ ತಿಳಿದುಕೊಂಡಿರುವಂತ ದರ್ಶನ್ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಏನ್ ನಡೀತೆ ಅಂತ ದರ್ಶನ್ ಅವ್ರಿಗೂ ಗೊತ್ತು, ಈ ಆರೋಪಿಗಳಿಗೂ ಗೊತ್ತು. ಯಾಕಂದ್ರೆ ಅಲ್ಲಿ ದರ್ಶನ್ ಇದ್ದಂತ ಸಂದರ್ಭದಲ್ಲಿ ಈ ಆರೋಪಿಗಳು ಕೂಡ ಇದ್ರು. ಒಂದು ವೇಳೆ ದರ್ಶನ್ ಏನಾದ್ರೂ ಮುಂದಿನ ಹಂತದಲ್ಲಿ ಪ್ರದೋಷ್ ಹೇಳೋದು ಸುಳ್ಳು ಅಂತ ಏನಾದ್ರು ಹೇಳಿದ್ರೆ ಅದನ್ನ ದರ್ಶನ್ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಅಲ್ಲಿ ನಡೆದಿರುವಂತಹ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಹೇಳ್ತೇನೆ ಅಂತ ಹೇಳಿ ಪ್ರದೋಷ್ ಒಪ್ಕೊಂಡಿದ್ದಾರೆ. ಇದು ಒಂದ್ ಕಡೆ ಪ್ರದೋಷ್ ಅರ್ಜಿ ಆದ್ರೆ ಮತ್ತೊಂದ್ ಕಡೆ ವಿನಯ್ ಕೂಡ ತಾನು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಆತ ಕೂಡ ಈಗಾಗಲೇ ಅರ್ಜಿ ಹಾಕಿದ್ದಾನೆ. ಆತನದು ಒಂದು ಬಾಕಿ ಇದೆ. ಅಂದ್ರೆ ಆತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೂಡ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿನಯ್ ಕೂಡ ಇಲ್ಲಿ ಪ್ರಮುಖ ಐ ವಿಟ್ನೆಸ್ ಆಗುವಂತ ಸಾಧ್ಯತೆ ಇದೆ. ಆತನು ಕೂಡ ನಾನು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ತೇನೆ, ಏನೆಲ್ಲ ನಡೆದಿದೆ ಅವತ್ತು ಅದೆಲ್ಲವನ್ನು ಕೂಡ ನಾನು ಕೂಡ ಹೇಳ್ತೇನೆ ಅಂತೇಳಿ ಆತನು ಕೂಡ ಮುಂದೆ ಬಂದಿದ್ದಾನೆ. ಈ ಇಬ್ಬರು ಆರೋಪಿಗಳು ಒಂದ್ ಕಡೆ ಆದ್ರೆ ಮತ್ತೋರ್ವ ಕೂಡ ರವಿಶಂಕರ್ ಎಂಬ ಆರೋಪಿ ಕೂಡ ತಾನು ಕೂಡ ಏನ್ ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಕೋರ್ಟ್ ನ ಮುಂದೆ ಸತ್ಯ ಹೇಳೋದಕ್ಕೆ ರೆಡಿ ಇದೆ ಅಂತ ಕೂಡ ಆತನು ಕೂಡ ಅರ್ಜಿ ಹಾಕೋದಕ್ಕೆ ಸದ್ಯ ರೆಡಿ ಆಗಿದ್ದಾನೆ. ಈಗಾಗಲೇ ಅಧಿಕೃತವಾಗಿ 2 ಅರ್ಜಿಗಳು ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಇವತ್ತು ಪ್ರದೋಷ್ಗೆ ಸಂಬಂಧಿಸಿದ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶರ್ಮಿತಾ, ಮಾದೇಶ್, ಈಗ ದರ್ಶನ್ ಫ್ರೆಂಡ್ ಸರ್ಕಲ್ ಬಗ್ಗೆ ಹಿಂದಿನಿಂದಲೂ ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಮೊದಲೆಲ್ಲ ಚೆನ್ನಾಗೇ ಇತ್ತು, ಆಮೇಲೆ ತೀರಾ ಫ್ರೆಂಡ್ ಸರ್ಕಲ್ ನಿಂದನೇ ದರ್ಶನ್ ಹಾಳಾದ್ರು ಅಂತಾನೂ ಚರ್ಚೆಗಳಾಗಿತ್ತು. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರಂಭದ ದಿನಗಳಲ್ಲಿ ನಾವು ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಹಾಗಾಗಿ ನಂಬಿದಂತ ಸ್ನೇಹಿತರು ಅವರನ್ನ ಇವ್ರು ಬಳಕೆ ಮಾಡ್ಕೊಂಡಂತ ರೀತಿ ಇದೆಯಲ್ಲ ಅದ್ರ ಬಗ್ಗೆ ಅಫ್ಕೋರ್ಸ್ ಈಗ ಚರ್ಚೆ ಆಗುತ್ತೆ. ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ದರ್ಶನ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗ ದರ್ಶನ್ ತನ್ನ ಸ್ನೇಹಿತರ ಮುಖೇನ ಇದು ಮಾಡಿಸಿರೋದು, ದರ್ಶನ್ ಅವರೇ ಖುದ್ದಾಗಿ ರೇಣುಕಾಸ್ವಾಮಿಗೆ ಹೊಡೆದಿರೋದು, ಇದೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ನಾವು ನೋಡ್ತಾ ಹೋದ್ರೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ಈಗ ಈ ಮಾಫಿ ಸಾಕ್ಷಿಗಳು ಈ ಕೇಸ್ ದರ್ಶನ್ ವಿರುದ್ಧ ಸ್ಟ್ರಾಂಗ್ ಆಗಕ್ಕೆ ಎಷ್ಟು ಪ್ರೂಫ್ಗಳನ್ನ ಪ್ರೊವೈಡ್ ಮಾಡ್ದಂಗಾಗುತ್ತೆ? ಶರ್ಮಿತಾ, ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಪ್ರಕರಣದಲ್ಲಾಗ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿಗಳ ಪತ್ತೆ ಆಗಿರುತ್ತೆ ಅನ್ನೋದನ್ನ ಕೋರ್ಟ್ಗೆ ಪ್ರೂವ್ ಮಾಡುವಂತದ್ದು ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ತನಿಖೆ ವೇಳೆ ಒಂದಷ್ಟು ಹೇಳಿಕೆಗಳನ್ನ ಆರೋಪಿಗಳಾಗಿರ್ಬೋದು, ವಿಟ್ನೆಸ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ಉಲ್ಟಾ ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಇದೇ ಪ್ರಕರಣದಲ್ಲಾದ್ರೂ ಕೂಡ ಯಾವೆಲ್ಲ ಪ್ರಮುಖ ಸಾಕ್ಷಿಗಳು ಐ ವಿಟ್ನೆಸ್ಗಳಂತೇಳಿ ಕರೆಸ್ಕೊಳ್ತಾರೆ ಅವರು ಆವತ್ತು ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಏನೆಲ್ಲ ಹೇಳಿಕೆ ನೀಡಿರ್ತಾರಲ್ಲ ಅದನ್ನ ಟ್ರಯಲ್ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಅದೇ ರೀತಿಯಾಗಿ ಹೇಳಿಕೆ ಕೊಡಿಸುವಂತದ್ದು ಇಲ್ಲಿ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅವತ್ತಿನ ಮನಸ್ಥಿತಿ ಇವತ್ತು ಕೂಡ ಅವರಿಗೆ ಅದೇ ಇರುತ್ತಾ, ಅಥವಾ ಆ ಒಂದು ಸಂದರ್ಭದಲ್ಲಿ ಬೇರೆಯವರ ಆಮಿಷಕ್ಕೆ ಒಳಗಾಗಿರ್ಬೋದು, ಅಥವಾ ನಾನು ಈ ಒಂದು ಪ್ರಕರಣದಲ್ಲಿ ನಾನು
ನಾನು ಯಾಕೆ ಸುಮ್ಮನೆ ಸಾಕ್ಷಿಯಾಗಿ ಹೇಳ್ಬೋದು ಅನ್ನುವಂತ ಚಾಲೆಂಜ್ಗಳು ಕೂಡ ಇರುತ್ತೆ. ಆದ್ರೆ ಈ ಒಂದು ಪ್ರಮುಖ ಸಾಕ್ಷಿ ಏನಿದೆ ಅಂದ್ರೆ ಪ್ರದೋಷ್ ಹೇಳಿಕೆ ನೀಡುವಂತದ್ದು ಏನಿದೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಉಲ್ಲೇಖ ಆಗಿದೆ. ಅದನ್ನ ಪ್ರೂವ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಎಲ್ಲ ರೀತಿಯಾದಂತ ತಯಾರಿ ಮಾಡ್ಕೊಂಡಿತ್ತು. ಈಗ ಇಷ್ಟು ದಿನಗಳ ಕಾಲ ಈ ಒಂದು ವಿಚಾರಗಳ ಬಗ್ಗೆ ಪ್ರದೋಷ್ ಸ್ವತಃ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದ. ನಾನು ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೋರ್ಟ್ ಮುಂದೆ, ಇದೇ ಟ್ರಯಲ್ ನಡೀತಿರುವಂತಹ ಕೋರ್ಟ್ ಮುಂದೆ ಹಾಗೂ ಪೊಲೀಸರ ಮುಂದೆ ಈ ಮುಂಚೆ ಹೇಳಿಕೆ ನೀಡಿದ್ದ. ಈಗ ಕೋರ್ಟ್ ಮುಂದೆ ಟ್ರಯಲ್ ನಲ್ಲಿ ಆತ ಹೇಳಿಕೆ ನೀಡುತ್ತಿದ್ದ. ಈಗ ಅದೆಲ್ಲವನ್ನು ಕೂಡ ನಾನು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳೋದ್ರ ಜೊತೆಗೆ ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ, ಪವಿತ್ರ ಗೌಡ ಅವರು ಈ ರೀತಿ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ನಾನು ನೋಡಿದ್ದೇನೆ ಅಂತ ಹೇಳಿ ಈಗಾಗಲೇ ಹೇಳಿಕೆಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಅಫಿಷಿಯಲ್ ಆಗಿ ಕೋರ್ಟ್ ಮುಂದೆ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ಮತ್ತೆ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಹೇಳೋದಕ್ಕೆ ಅವ್ರು ರೆಡಿ ಇದ್ದಾರೆ. ಒಂದು ಕಡೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪೊಲೀಸರು ಕಲೆ ಹಾಕಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರು ಹೇಳಿಕೆ ನೀಡುತ್ತಿರುವಂತದ್ದು ಅಂದ್ರೆ ಪ್ರದೋಷ್ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಬಹುತೇಕ ಟೆಕ್ನಿಕಲ್ ಎವಿಡೆನ್ಸ್ ಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿದವೆ. ಅವೆಲ್ಲವನ್ನು ಕೂಡ FSL ಗೂ ಕೂಡ ಕಳಿಸಲಾಗಿದೆ. ಅಲ್ಲೂ ಕೂಡ ಒಂದಷ್ಟು ಪ್ರೂವ್ ಆಗಿದೆ, ಅಲ್ಲೂ ಕೂಡ ರಿಪೋರ್ಟ್ ಗಳು ಬಂದಿದೆ. ಅವೆಲ್ಲವೂ ಕೂಡ ಸ್ಟ್ರಾಂಗ್ ಎವಿಡೆನ್ಸ್ ಗಳಾಗಿತ್ತು. ಅದೆಲ್ಲದಕ್ಕೂ ಕೂಡ ಐ ವಿಟ್ನೆಸ್ ಈಗ ಈ ಪ್ರದೋಷ್ ಸಿಕ್ಕಿದ್ದಾರೆ. ಇದರ ಜೊತೆಗೆ ವಿನಯ್ ಕೂಡ ರೆಡಿ ಆಗ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ದರ್ಶನ್ಗೆ ಮುಂದಿನ ಹಂತದಲ್ಲಿ ದೊಡ್ಡ ಕಂಟಕ ಆಗುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡಿ ಏನಾಗುತ್ತೆ. ಥ್ಯಾಂಕ್ ಯು ಮಾದೇಶ್.